ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಯಾರೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ತುಂಬಾ ಜನ ಒಳ್ಳೆ ರೀತಿ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ನಿಮ್ಮ ಕಮೆಂಟ್ಸ್ ಎಲ್ಲ ನನಗೆ ತುಂಬಾ ಮೋಟಿವೇಟ್ ಮಾಡ್ತಾ ಇದೆ. ನನ್ನ ಚಾನಲ್ ಅಲ್ಲಿ ಆಗಿರೋ ತರನೇ ನಿಮ್ಮ ಚಾನಲ್ ಅಲ್ಲೂ ಆಗಿದೆ ಅಂತ ನೀವು ಕೂಡ ಒಳ್ಳೆ ರೀತಿ ಈ ರೀತಿ ಮಾಡ್ತಾರೆ ಸಿಸ್ಟರ್ ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ತುಂಬಾ ಖುಷಿ ಆಯ್ತು ಆಯ್ತಾ. ಯಾಕೆ ಆ ರೀತಿ ಮಾಡ್ತೀರಾ? ಆ ರೀತಿ ಎಲ್ಲ ಮಾಡಬಾರ್ದು ಅಲ್ವಾ. ಮತ್ತೆ ಇನ್ನೊಬ್ರು ನನ್ನ ವೀವರ್ ಒಬ್ರು ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಸಿಸ್ಟರ್ ನನ್ನ ಚಾನಲ್ಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ, ನನಗೆ ತುಂಬಾ ಸಬ್ಸ್ಕ್ರೈಬರ್ ಇದ್ದಾರೆ ಬಟ್ ನನ್ನ ಚಾನಲ್ ನಲ್ಲಿ ಇದೆ WH ಕೂಡ ಆಗ್ತಾ ಇಲ್ಲ. 1,000 ಸಬ್ಸ್ಕ್ರೈಬರ್ ಆಗಿದ್ದಾರೆ ಆದ್ರೆ ಮೋನೋ ಆಗಿಲ್ಲ ಅಂತ ಕೂಡ ಕೇಳ್ತಾ ಇದ್ದಾರೆ. ಅವ್ರ ಚಾನಲ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ, ಅವ್ರ ಚಾನಲ್ ಏನಾಗಿದೆ, ಯಾವ ರೀತಿ ಎಲ್ಲ ಪ್ರಾಬ್ಲಮ್ ಆಗಿದೆ, ಅವ್ರು ಯಾವ ರೀತಿ ವಿಡಿಯೋ ಹಾಕಿದ್ದಾರೆ, ಏನ್ರಿಂದ ಅವ್ರ ಚಾನಲ್ಗೆ ಮಾನಿಟೈಸ್ ಆನ್ ಆಗ್ತಾ ಇಲ್ಲ, ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ ಬನ್ನಿ. ಯಾರ್ಯಾರು ಹೊಸ ಯೂಟ್ಯೂಬರ್ಸ್ ಇದ್ದೀರಾ ಅವ್ರಿಗೆಲ್ಲ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ರೆ ಕಡೆ ತನಕ ನೋಡಿ. ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ ಇದ್ದೀರಾ ಈ ವಿಡಿಯೋ ನಿಮ್ಗೋಸ್ಕರ. ಯಾಕೆ ಅಂದ್ರೆ ಯಾವ ರೀತಿ ಪ್ರಾಬ್ಲಮ್ ಮಾಡ್ಕೋತೀರಾ ನಿಮ್ಮ ಚಾನಲ್ ಅಲ್ಲಿ ನೀವುಗಳೆಲ್ಲ ಮುಂದೆ ಮಾನಿಟೈಸ್ಗೆ ಅಪ್ಲೈ ಮಾಡ್ತೀರಾ, ಮೋನೋಗೆ ಅದು ರಿಜೆಕ್ಟ್ ಆಗುತ್ತೆ, ರೆಸ್ಯೂಟ್ ಕಂಟೆಂಟ್ ಅಂತ ಬರುತ್ತೆ, ಅವಾಗ ಯೋಚನೆ ಮಾಡ್ತೀರಾ. ಅವಾಗ ಯೋಚನೆ ಮಾಡಿದ್ರೆ ಏನು ಇಲ್ಲ. ನಾವು ಮೊದಲೇ ನಮ್ಮ ಚಾನಲ್ ಅಲ್ಲಿ ಪ್ರಾಬ್ಲಮ್ಸ್ನ ಮಾಡ್ಕೊಬಿಟ್ಟಿರ್ತೀವಿ. ಅವಾಗ ಹೋಗಿ ಅಪ್ಲೈ ಮಾಡಿದ್ರು ಕೆಲವೊಂದು ಟೈಮ್ ಚಾನಲೇ ಡಿಲೀಟ್ ಆಗ್ಬೋದು, ರೆಸ್ಯೂಟ್ ಕಂಟೆಂಟ್ ಅಂತ ಬರುತ್ತೆ, ರಿಪೀಟೆಡ್ ಕಂಟೆಂಟ್ ಅಂತ ಬರುತ್ತೆ. ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ನಮ್ಮ ಚಾನಲ್ ಅಲ್ಲಿ. ಇಲ್ಲೊಬ್ರು ಮಾಡಿದ್ದಾರೆ ಆಯ್ತಾ, ನನ್ನ ವೀವರ್ ಒಬ್ರು ತುಂಬಾ ಕಮೆಂಟ್ಸ್ ಮಾಡ್ತಾ ಇದ್ರು. ನಾನು ಅವ್ರ ಚಾನಲ್ನ ಒಂದ್ಸಲ ಎಲ್ಲ ನೋಡಿದೆ, ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ ಬನ್ನಿ. ನೀವೇನಾದ್ರೂ ಅದೇ ರೀತಿ ತಪ್ಪು ಮಾಡಿದ್ರೆ ದಯವಿಟ್ಟು ಈ ವಿಡಿಯೋ ನೋಡಿದ ತಕ್ಷಣನೇ ಆ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿ. ಯಾಕೆಂದ್ರೆ ಈ ರೀತಿ ತಪ್ಪು ಮಾಡಿದ್ರೆ ಮುಂದೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಮೋನೋಗ್ ಮುಂಚೆನೆ ಇವೆಲ್ಲ ನಾವು ಸರಿ ಮಾಡಿಕೊಂಡು ಇದ್ರೇನೆ ನಮ್ಮ ಚಾನಲ್ಲು ಮಾನಿಟೈಸ್ ಆನ್ ಆಗೋದು ಆಯ್ತಾ. ಇವ್ರು ಏನೇನು ತಪ್ಪು ಮಾಡಿದ್ದಾರೆ ಇವ್ರ ಚಾನಲ್ ಅಲ್ಲಿ ಅಂತ ಇವಾಗ ನೋಡ್ಕೊಬರೋಣ ಬನ್ನಿ. ಈ ವಿಡಿಯೋದಲ್ಲಿ ದಯವಿಟ್ಟು ಕಡೆ ತನಕ ನೋಡಿ. ಒಂದು ಒಳ್ಳೆ ಇದು ಯೂಸ್ಫುಲ್ ಇನ್ಫಾರ್ಮೇಶನ್ ಅಂತಾನೆ ನಾನು ಹೇಳ್ತೀನಿ. ಅವರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನನಗೂ ಗೊತ್ತಾಗಿದ್ದು ಅವ್ರ ಚಾನಲ್ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ. ಇವಾಗ ನೋಡ್ಕೊಬರೋಣ ಬನ್ನಿ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಕೊಂಡು ನೋಡೋಣ ಬನ್ನಿ. ನೋಡಿ, ನಾನಿವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದ್ದೀನಿ. ನಾವಿವಾಗ ಯೂಟ್ಯೂಬಿಗೆ ಹೋಗೋಣ ಬನ್ನಿ. ಯೂಟ್ಯೂಬಲ್ಲಿ ಯು ಅಂತ ಇದೆ, ನನ್ನ ID ಮೇಲೆ ಕ್ಲಿಕ್ ಮಾಡಿಕೊಂಡು ನನ್ನ ಚಾನಲ್ ಮೇಲೆ ಹೋಗೋಣ. ಚಾನಲ್ ಮೇಲೆ ಹೋಗ್ಬಿಟ್ಟು ಇಲ್ಲಿ ಶಾರ್ಟ್ಸ್ ವಿಡಿಯೋಗೆ ಅವರು ಕಮೆಂಟ್ ಮಾಡಿದ್ರು, ಅಲ್ಲಿಂದನೇ ಅವರು ID ಬೇಗ ಸಿಗುತ್ತೆ, ತಗೊಬಿಡೋಣ. ನೋಡಿ, ಇಲ್ಲಿ ಇವಾಗ ಮೂರನೇ ಶಾರ್ಟ್ಸ್ ವಿಡಿಯೋಗೆ ಅವರು ಕಮೆಂಟ್ ಮಾಡಿದ್ರು, ಅದು ಕೂಡ ತೋರಿಸ್ತೀನಿ ನೋಡಿ. ಈ ರೀತಿ ಫೋನ್ ನೀವು ಸೆಲ್ಫಿ ತಗೋತೀರಲ್ವಾ, ಆ ರೀತಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಇಟ್ಕೊಂಡು ನೋಡಿ ಇವರೇ ನೋಡಿ, ಪ್ಲೀಸ್ ಹೆಲ್ಪ್ ಮೀ ಸಿಸ್ಟರ್, ಅವರು ಮಾನಿಟೈಸ್ ಆಗಲ್ಲ ಅಂದರು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಯಾರನ್ನೋ ಕೇಳಿ ಇವಾಗ ನಾನು ಅವ್ರ ಚಾನಲ್ ಒಂದ್ಸಲ ವಿಸಿಟ್ ಮಾಡಿದೆ. ಅವರು ಆಮೇಲೆ ಈ ಸಹಾಯ ನಾನು ಮರೆಯಲ್ಲ ಸಿಸ್ಟರ್ ಅಂದರು. ಇವಾಗ ನಾವು ಅವ್ರ ಚಾನಲ್ ಮೇಲೆ ಹೋಗೋಣ ಬನ್ನಿ. ವ್ಯೂ ಚಾನಲ್ ಅಂತ ಇದೆಯಲ್ವಾ, ಈ ವ್ಯೂ ಚಾನಲ್ ಮೇಲೆ ಹೋಗೋಣ. ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ಜನ ವಿಡಿಯೋಗಳು ನೋಡಿದ್ದೀನಿ, ಯಾವ್ಯಾವ ವಿಡಿಯೋಗಳನ್ನೆಲ್ಲ ಹಾಕ್ತಾ ಇದ್ದೀರಾ, ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅವರು ಪಾಪ ತುಂಬ ಹೆಲ್ಪ್ ಮಾಡಿ ಸಿಸ್ಟರ್ ಅಂತ ತುಂಬ ಅಂದರೆ ತುಂಬ ರಿಕ್ವೆಸ್ಟ್ ಮಾಡಿ ತುಂಬ ಮೆಸೇಜಸ್ ಹಾಕಿದ್ರು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ, ಎಲ್ರಿಗೂ ಹೆಲ್ಪ್ ಆಗಲಿ ಅಂತ. ನೆಕ್ಸ್ಟ್ ವೀಡಿಯೋಸ್ ಇದು ಹಾಕಿದ್ದಾರೆ, ಓಕೆ ಆಯಿತಾ, ಇವೇನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಇವ್ರು ಏನು ಮಾಡಿದ್ದಾರೆ ಅಂದರೆ ಶಾರ್ಟ್ಸ್ ವಿಡಿಯೋ ಏನು ಹಾಕಿದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ, ಈಗ ಶಾರ್ಟ್ಸ್ ವಿಡಿಯೋದಲ್ಲಿ ಯಾವ ರೀತಿ ತಪ್ಪು ಮಾಡಿದ್ದಾರೆ, ಏನು ಹಾಕಿದ್ದಾರೆ, ಏನು ಪ್ರಾಬ್ಲಮ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ನೆಕ್ಸ್ಟು ಶಾರ್ಟ್ಸ್ ವಿಡಿಯೋ ಇದು. ಇಲ್ಲಿ ರೀಲ್ಸ್ ಎಲ್ಲ ಮಾಡಿದ್ದಾರೆ, ಇದು ನಡೆಯುತ್ತೆ ಓಕೆನಾ, ಇದ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ.
ಇವರು ಒಂದೊಂದು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಎಲ್ಲಿಂದನೋ ತೊಗೊಂಬಂದು ವೀಡಿಯೋಗಳು ಹಾಕಿದ್ದಾರೆ. ಇವಾಗ ನೋಡಿ, ಇದು 39K ವ್ಯೂಸ್ ಬಂದೈತೆ ಅಲ್ವಾ, 39,000 ವ್ಯೂಸ್ ಬಂದೈತೆ. ಇದು ಎಲ್ಲೋ ತೊಗೊಂಬಂದು, ಈಗ ನೀವುಗಳೇ ಅಷ್ಟೇ ಎಲ್ಲೋ ತೊಗೊಂಬಂದು ಹಾಕಿದ್ರೆ ಬೇಗ ಪಟ್ಟುನೇ ವೈರಲ್ ಆಗುತ್ತೆ ವೀಡಿಯೋಗಳು, ಆಯಿತಾ. ನಾವು ಈ ಶಾರ್ಟ್ಸ್ ವೀಡಿಯೋಗಳು ಇಲ್ಲೇ ಹಾಕಿದ್ರೆ ವೈರಲ್ ಆಗಲ್ಲ. ಅದಕ್ಕೆ ಇವ್ರು ಏನು ಮಾಡಿದ್ದಾರೆ, ಎಲ್ಲೋ ತೊಗೊಂಬಂದಿರೋ ವೀಡಿಯೋಗಳ್ನೆಲ್ಲ ಈ ವಿಡಿಯೋಗಳೆಲ್ಲ ತೊಗೊಂಬಂದು ಇಲ್ಲಿ ಹಾಕಿದ್ದಾರೆ. ಗ್ರೀನ್ ಸ್ಕ್ರೀನ್ ಕೂಡ ಮಾಡಿದ್ದಾರೆ. ಮಾನಿಟೈಸ್ ಮುಂಚೆ ಗ್ರೀನ್ ಸ್ಕ್ರೀನ್ ಎಲ್ಲ ಯೂಸೇ ಮಾಡಬಾರ್ದು, ಪ್ರಾಬ್ಲಮ್ ಆಗುತ್ತೆ. ಇವರು ಬೇರೆ ಯೂಟ್ಯೂಬಲ್ಲೇ ಇದ್ದಿದ್ದ ವೀಡಿಯೋಗಳಿಗೆ ಗ್ರೀನ್ ಸ್ಕ್ರೀನ್ ಹಾಕಿ ಮಾಡಿದರೆ ನಡೀತಾ ಇತ್ತು. ಬಟ್ ಇವ್ರು ಏನು ಮಾಡಿದ್ದಾರೆ ಅಂದರೆ ಎಲ್ಲೋ ತೊಗೊಂಬಂದು ವೀಡಿಯೋ ಹಾಕ್ಬಿಟ್ಟು ಅದು ಗ್ರೀನ್ ಸ್ಕ್ರೀನ್ ಹಾಕಿ ಈ ರೀತಿ ಮಾಡಿದ್ದಾರೆ ವೀಡಿಯೋನ, ರೀಲ್ಸ್ನ. ಇಲ್ಲಾಂದರೆ ಇವರೇ ರೀಲ್ಸ್ ಮಾಡಿದರೂ ನಡೀತಾ ಇತ್ತು. ಬಟ್ ಇವರು ಈ ರೀತಿ ಮಾಡಿಲ್ಲ. ಇದು ಮೊನಾಲಿಸಾ ಫೋಟೋ ಹಾಕಿದ್ದಾರೆ, ಇದು ನಡೆಯುತ್ತೆ. ಓಕೆ, ನೆಕ್ಸ್ಟು ಏನು ಮಾಡಿದ್ದಾರೆ ಅಂದರೆ ಈ ರೀತಿ ಎಲ್ಲ ವಿಡಿಯೋ ಹಾಕಿದ್ರೆ, ಶಾರ್ಟ್ಸ್ ವಿಡಿಯೋ ಹಾಕಿದ್ರೆ ಬೇರೆ ಕಡೆಯಿಂದ ರಿಸೀವ್ಡ್ ಕಂಟೆಂಟ್ ಅಂತ ಯೂಟ್ಯೂಬ್ ಕೊಡುತ್ತೆ. ನೋಡಿ, ಇವರು ಬಿಗ್ ಬಾಸ್ ಇದನ್ನು ಹಾಕಿದ್ದಾರೆ ಇವರು, ಆಯಿತಾ, ಗೌತಮಿ ಅಕ್ಕ ಅಂತ ಹೇಳಿ ಹಾಕಿದ್ದಾರೆ. ಓಕೆ, ನಡೆಯುತ್ತೆ. ಸೆಲೆಬ್ರೇಟ್ ಮಾಡ್ತಾ ಇರೋದನ್ನ ಎಲ್ಲೋ ತೊಗೊಂಬಂದು ಹಾಕಿದ್ದಾರೆ. ಇದಕ್ಕೂ ಕೂಡ ಎಲ್ಲೋ ತೊಗೊಂಬಂದು ಹಾಕಿದ್ದಕ್ಕೆ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿದ್ದಾರೆ. ಇದು ಸಹ ಪ್ರಾಬ್ಲಮ್ ಆಗುತ್ತೆ, ಆಯಿತಾ. ಇವ್ರು ರೀಲ್ಸ್ಗಳೆಲ್ಲ ಇದ್ದು ಬೇರೆವೆಲ್ಲ ಡಿಲೀಟ್ ಮಾಡಬೇಕು. ಈ ವಿಡಿಯೋ ಎಷ್ಟು ಹೋಗಿದೆ ಅಂದರೆ 10 ಲಕ್ಷ ವ್ಯೂಸ್ ಹೋಗೈತೆ, ಆಯಿತಾ. ಇದು ಕೊಲಾಬ್ರೇಟ್ ಮಾಡಿದ್ದಾರೆ. ಕೆಲವೊಂದು ಟೈಮ್ ಇದು ಕೂಡ ಮಾನಿಟೈಸ್ ಆನ್ ಆಗಲ್ಲ. ಇವ್ರ ಚಾನೆಲ್ ಟೋಟಲಿ ಮಾನಿಟೈಸ್ ಆನೇ ಆಗಲ್ಲ. ಇವರು ಇವೆಲ್ಲ ಡಿಲೀಟ್ ಮಾಡಿಬಿಟ್ಟು ಒಳ್ಳೆ ರೀತಿ ವಿಡಿಯೋಗಳು ಹಾಕ್ಬಿಟ್ಟು ಆಮೇಲೆ ಶಾರ್ಟ್ಸ್ ವಿಡಿಯೋ ಅವ್ರದ್ದೇ ಹಾಕ್ಬಿಟ್ಟು ಮಾಡಿದ್ರೆ ಮಾತ್ರ ಇವ್ರ ಚಾನಲ್ಲು ಮಾನಿಟೈಸ್ ಆನ್ ಆಗುತ್ತೆ. ಇಲ್ಲ ಅಂದರೆ ಇವ್ರ ಚಾನಲ್ ಮಾನಿಟೈಸ್ ಆನೇ ಆಗೋದಿಲ್ಲ. ನೆಕ್ಸ್ಟು ಈ ವಿಡಿಯೋ ನೋಡಿ, ಈ ವಿಡಿಯೋಗೂ ಅದೆಷ್ಟೋ ವ್ಯೂಸ್ ಹೋಗೈತೆ, ಆಯಿತಾ. ಈ ರೀತಿ ಎಲ್ಲೋ ತೊಗೊಂಬಂದು ಹಾಕಿದ್ರೆ ವ್ಯೂಸ್ ಚೆನ್ನಾಗಿ ನೋಡಿ, 10 ಲಕ್ಷ ವ್ಯೂಸ್ ಹೋಗೈತೆ. ಇದು ಎಲ್ಲೋ ತೊಗೊಂಬಂದು ಹಾಕಿದ್ರೆ ಯಾಕೆ ವೈರಲ್ ಆಗಲ್ಲ? ಇಲ್ಲಿಂದನೇ ಇವ್ರಿಗೆ ಸಬ್ಸ್ಕ್ರೈಬರ್ ಬಂದಿರೋದು, ಎಲ್ಲಿಂದನೂ ಅಲ್ಲ. ಈ ವಿಡಿಯೋ ಹಾಕಿದ್ದಾರೆ, ಅವ್ರ ಪಾಪು ಬೇರೆ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿ ಇದು ಮಾಡಿದ್ದಾರೆ. ಈ ರೀತಿ ಎಲ್ಲ ವಿಡಿಯೋ ಏನೇನೋ ಹಾಕಿದ್ದಾರೆ. ಈ ರೀತಿ ಆಗಿ ಇವ್ರ ಚಾನಲ್ಲು ಏನೇ ಮಾಡಿದ್ರೂ ಮಾನಿಟೈಸ್ ಆನ್ ಆಗೋದಿಲ್ಲ, ಆಯಿತಾ. ಇವರು WH ಆಗಿಲ್ಲ ಅಂದರೆ ಇವ್ರು ಶಾರ್ಟ್ಸ್ ವಿಡಿಯೋ ಹಾಕಿರೋದು, ಅದು ವೈರಲ್ ಆಗಿ ಅಲ್ಲಿ ಸಬ್ಸ್ಕ್ರೈಬ್ ಬಂದಿರೋದು. ಇವ್ರಿಗೆ WH ಬೇಕಾಗಿರೋದು ವಿಡಿಯೋ ಎಷ್ಟು ಹಾಕಿದ್ದಾರೆ ನೋಡಿ. ಇವರು ಒಟ್ಟು ಟೋಟಲು ಶಾರ್ಟ್ಸ್ ವಿಡಿಯೋ ವ್ಯೂಸು 15 ಲಕ್ಷ ಐತೆ. ಬಟ್ ಇವ್ರ ಚಾನಲ್ ಮಾನಿಟೈಸ್ ಆನ್ ಆಗೋದೇ ಇಲ್ಲ. ಇವಾಗ ಇವ್ರ ಚಾನಲಲ್ಲಿ ಎಷ್ಟು ವ್ಯೂಸ್ ಬಂದಿದೆ ಅಂತ ನೋಡೋದಾದರೆ ನೋಡಿ, 15 ಲಕ್ಷ ಚಿಲ್ಲರೆ ಬಂದೈತೆ, ಆಯಿತಾ. ಇವ್ರಿಗೆ ವ್ಯೂಸು ಶಾರ್ಟ್ಸ್ ವಿಡಿಯೋಯಿಂದ. ಬಟ್ ಏನೂ ಯೂಸ್ ಇಲ್ಲ, ಇದರಿಂದ ಯಾವುದೇ ರೀತಿಯನ್ನು ಕೂಡ ಆಗೋದೇ ಇಲ್ಲ. ಈ ರೀತಿ ಎಲ್ಲ ಇವ್ರ ಚಾನಲಲ್ಲಿ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ. ನೋಡಿದ್ರಲ್ಲ ಯಾವ ರೀತಿ ವಿಡಿಯೋ ಹಾಕಬೇಕು, ಯಾವ ರೀತಿ ಆಗಬಾರ್ದು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.